ಮಿತ್ರರೇ ನಮಸ್ಕಾರ. ನಾವಿವತ್ತು ಗುರುವಿನ ಒಂದು ಕರ್ಕಾಟಕದ ಒಂದು ಟ್ರಾನ್ಸಿಷನ್ ಸಿಂಹ ಲಗ್ನದವ್ರಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಈಗ ನಾನು ಹೇಳುವಂತಹ ರಿಸಲ್ಟ್ ಎಲ್ಲ ನಿಮಗೆ ಈ ವರ್ಷದ ಹೆಂಡತಕ್ಕೆ ಅಪ್ಲೈ ಆಗುತ್ತೆ. ಯಾಕೆಂತ ಹೇಳಿದ್ರೆ ಗುರು ಆಮೇಲೆ ಸಿಂಹಕ್ಕೆ ಹೋಗ್ತಾನೆ ಮುಂದಿನ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ. ಆದ್ರಿಂದ ಈ ವರ್ಷಕ್ಕೆ ಮಾತ್ರ ಅಪ್ಲೈ ಆಗುವಂಥದ್ದು. ಇನ್ನು ಎರಡನೇದಾಗಿ ನಾವು ಶನಿಯ ಒಂದು ಗೋಚಾರವನ್ನು ಕೂಡ ತಗೋಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಗುರುವಿಗೆ 2 ರಾಶಿಗಳಿದಾವೆ, ಒಂದು ಧನಸ್ಸು ಮತ್ತು ಮತ್ತೊಂದು ಮೀನ. ಈ ಮೀನ ರಾಶಿಯಲ್ಲೇ ಶನಿ ಕೂಡ ಕುಳಿತುಕೊಂಡಿರೋದ್ರಿಂದ ಗುರು ಶನಿಯನ್ನು ಕೂಡ ಆಕ್ಟಿವೇಶನ್ ಗೆ ತರ್ತಾನೆ. ಆದ್ರಿಂದ ಸಿಂಹ ಲಗ್ನದವರಿಗೆ ಗುರು 5 ಮತ್ತು ಅಷ್ಟಮದ ಅಧಿಪತಿಯಾಗಿ 12ನೇ ಮನೆಗೆ ಹೋಗ್ತಾನೆ. ಇದು ಪ್ರಾಪಂಚಿಕ ಅಂತ ಹೇಳಿದ್ರೆ ಮೆಟೀರಿಯಲ್ ಪರ್ಸ್ಪೆಕ್ಟಿವ್ ಇಂದ ಅಂತಹ ಒಳ್ಳೆ ಕಾಂಬಿನೇಷನ್ ಏನಲ್ಲ. ಆದ್ರೆ ಆಧ್ಯಾತ್ಮಿಕದ ಪರ್ಸ್ಪೆಕ್ಟಿವ್ ಇಂದ ಅಥವಾ ಜೀವನದಲ್ಲಿ ಒಂದು ಸಾಧನೆಯನ್ನ ಮಾಡಬೇಕು ಆಧ್ಯಾತ್ಮಿಕದಲ್ಲಿ ಅಥವಾ ದಾನ ಧರ್ಮದಾದಂತಹ ಪುಣ್ಯ ಕಾರ್ಯಗಳನ್ನ ಮಾಡ್ಬೇಕಂತ ಹೇಳಿದ್ರೆ ಇದು ಮೇಷ ಲಗ್ನದವರಿಗೆ ಅತ್ಯಂತ ಒಳ್ಳೆಯ ಸಮಯ. ಯಾಕೆ ಅಂತ ಹೇಳಿದ್ರೆ 5ನೇ ಮನೆ ಪೂರ್ವ ಪುಣ್ಯವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ ಮನೆಯ ಅಧಿಪತಿ 12ನೇ ಮನೆಯ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅನ್ನ ಸೇರ್ತಾ ಇರುವಂತದ್ದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಮಂತ್ರ ಜಪಗಳಿಗೆ, ದಾನ ಮಾಡೋದಕ್ಕೆ ಅಥವಾ ಮೌನ ವ್ರತಗಳನ್ನ ಆಚರಿಸೋದಕ್ಕೆ ಅದ್ಭುತವಾದಂತಹ ಸಮಯ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗುತ್ತೆ. ಅದೇ ಸಮಯದಲ್ಲಿ ಶನಿ ಕೂಡ ಅಷ್ಟಮದಲ್ಲಿ ಕುಳಿತುಕೊಂಡಿರುವಂತದ್ದು 6ನೇ ಮತ್ತು 7ನೇ ಮನೆಯ ಅಧಿಪತಿಯಾಗಿ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ವೈವಾಹಿಕ ಜೀವನದಲ್ಲಿ ಮಕ್ಕಳಿಂದ ಉಂಟಾಗಬಹುದಾದಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಕೂಡ ಇದು ರೆಪ್ರೆಸೆಂಟ್ ಮಾಡುತ್ತೆ. ಹೆಂಡತಿ ಅಥವಾ ಮಕ್ಕಳುಗಳಿಗೆ ಏನಾದ್ರೂ ಸಣ್ಣ ಪುಟ್ಟ ಹೆಲ್ತ್ ತೊಂದರೆಯಾಗಿ ಅವರು ಹಾಸ್ಪಿಟಲೈಸ್ ಆಗುವಂತಹ ಚಾನ್ಸಸ್ ಇರುತ್ತೆ, ಅಥವಾ ಆ ಒಂದು ವಿಷಯದಲ್ಲಿ ದುಡ್ಡು ಖರ್ಚು ಮಾಡೋದು ಹೆಂಡತಿ ಅಥವಾ ಮಕ್ಕಳಿಗೆ ಈ ರೀತಿಯಾದಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸಿಗೆ ಒಂದು ರೀತಿಯಾದಂತಹ ವೈರಾಗ್ಯ ಅನ್ನುವಂಥದ್ದು ಬಂದು ಸಿಂಹ ಲಗ್ನದವರು ಒಂದಿಷ್ಟು ಸ್ಪಿರಿಚುವಲ್ ಪ್ರಾಕ್ಟೀಸ್ ಗಳಾದಂತಹ ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳನ್ನ ಮಾಡೋದಕ್ಕೆ ಒಂದು ಅದ್ಭುತ ಸಮಯ. ಅದರಲ್ಲೂ 2 ಮಹಾಗ್ರಹಗಳಾದಂತಹ ಗುರು ಮತ್ತು ಶನಿ ವಾಟ್ರಿ ಸೈನ್ ಅಂತ ಹೇಳಿದ್ರೆ ನೀರಿನಲ್ಲಿ ಕುಳಿತುಕೊಂಡಿರೋದ್ರಿಂದ ಡೊನೇಷನ್ ಅನ್ನ ಮಾಡೋದಕ್ಕೆ, ನೀವು ಯಾರೋ ಅನ್ಕೊಂಡಿರ್ತಾರೆ ಏನೋ ಡೊನೇಟ್ ಮಾಡಬೇಕು ಅನ್ನುವಂಥದ್ದು, ಈ ಸಮಯ ಅದಕ್ಕೆ ಬಹಳ ಶ್ರೇಷ್ಠವಾಗಿರುತ್ತೆ. ಸೊ ಇದೆಲ್ಲದೂ ಈ ವರ್ಷದ ಎಂಡ್ ತನಕ ಮಾತ್ರ ಇರುತ್ತೆ. ಅದಾದ ನಂತರ ಸಿಂಹ ಲಗ್ನದಲ್ಲೇ ಗುರು ಗೋಚಾರ ಆಗೋದ್ರಿಂದ ಅವ್ರಿಗೆ ಬಹಳಷ್ಟು ಈಗ ಮಾಡಿದಂತಹ ಒಳ್ಳೆ ಕೆಲಸಕ್ಕೆ ಆಗ ರಿವಾರ್ಡ್ ಸಿಗುತ್ತೆ.